ನಮಸ್ಕಾರ. ಇವತ್ತು ನಾವು ಆರ್ಆರ್ಬಿ ಗ್ರೂಪ್ ಡಿ 2024ರ ಪರೀಕ್ಷಾ ದಿನಾಂಕದ ಬಗ್ಗೆ ಮಾತಾಡೋಣ. ಜಾನ್ಯುವರಿ 2025ರಲ್ಲಿ ನೋಟಿಫಿಕೇಶನ್ ಬಂದಿತ್ತು ಅಲ್ವಾ? ಹೌದು, ಅದರ ಬಗ್ಗೆನೇ ತುಂಬಾ ಜನ ಕಾಯ್ತಾ ಇದ್ದಾರೆ. ಹೌದು, ತುಂಬ ನಿರೀಕ್ಷೆಗಳೂ ಇವೆ. ಖಂಡಿತ, ಯಾಕಂದ್ರೆ ಲಕ್ಷಾಂತರ ಆಕಾಂಕ್ಷಿಗಳ ಭವಿಷ್ಯ ಇದರ ಮೇಲೆ ನಿಂತಿದೆ. ನಿಜ. ಇಂಥ ಸಮಯದಲ್ಲಿ ರೈಲ್ವೆ ನ್ಯೂಸ್ ರೂಮ್ ತರಹದ ಅಧಿಕೃತ ಮೂಲಗಳಿಂದ ಬರೋ ಮಾಹಿತಿನೇ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಹರಿದಾಡೋ ಸುದ್ದಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಹುದ್ದೆಗಳು ಸುಮಾರು 32,438 ಅಲ್ವಾ? ಹೌದು, 32,438. ಅರ್ಹತೆ 10ನೇ ಕ್ಲಾಸ್. ಓಕೆ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ 2024ರ ಬೇರೆ ಆರ್ಆರ್ಬಿ ಪರೀಕ್ಷೆಗಳು ಈಗ ಎಎಲ್ಪಿ, ಟೆಕ್ನಿಷಿಯನ್, ಆರ್ಪಿಎಫ್, ಜೆಇ, ಎನ್ಟಿಪಿಸಿ ಇವೆಲ್ಲ ಬಹುತೇಕ ಮುಗಿದಿವೆ ಅಥವಾ ಪ್ರೋಸೆಸ್ ನಡೀತಿದೆ. ಇತ್ತೀಚೆಗೆ ಮಿನಿಸ್ಟೀರಿಯಲ್ ಮತ್ತು ಐಸೋಲೇಟೆಡ್ ಕ್ಯಾಟಗರಿ ಪರೀಕ್ಷಾ ಡೇಟ್ಸ್ ಕೂಡ ಬಂತು. ಸೆಪ್ಟೆಂಬರ್ 10ರಿಂದ 12, 2025. ಹೌದು, ಅದು ಅನೌನ್ಸ್ ಆಗಿದೆ. ಇದೆಲ್ಲ ನೋಡಿದ್ರೆ ಏನನ್ಸತ್ತೆ? ಇದ್ರಿಂದ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡಿ. 2024ರ ರಿಕ್ರೂಟ್ಮೆಂಟ್ ಸೈಕಲ್ನಲ್ಲಿ ಈಗ ಉಳಿದಿರೋ ಒಂದೇ ಒಂದು ದೊಡ್ಡ ಪರೀಕ್ಷೆ ಅಂದ್ರೆ ಇದು ಗ್ರೂಪ್ ಡಿ, ಅಂದ್ರೆ ಲೆವೆಲ್ 1. ಹೌದು, ಅದೇ ಮೇಜರ್. ಸೊ ಮೂಲದಲ್ಲಿ ಹೇಳಿರೋ ಹಾಗೆ ಸೆಪ್ಟೆಂಬರ್ 12ಕ್ಕೆ ಮಿನಿಸ್ಟೀರಿಯಲ್ ಪರೀಕ್ಷೆ ಮುಗಿದ ತಕ್ಷಣ ರೈಲ್ವೆನ ಫೋಕಸ್ ಗ್ರೂಪ್ ಡಿ ಮೇಲೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಓಕೆ. ಹಾಗಾಗಿ ಸೆಪ್ಟೆಂಬರ್ ಕೊನೆ ಒಳಗೆ ಪರೀಕ್ಷೆ ದಿನಾಂಕ ಅನೌನ್ಸ್ ಆಗಿ ನವೆಂಬರ್ 2025ರ ಲಾಸ್ಟ್ ವೀಕ್ನಲ್ಲಿ ಪರೀಕ್ಷೆ ಶುರು ಆಗಬಹುದು ಅಂತ ಒಂದು ಅಂದಾಜು. ಅಂದ್ರೆ ತಯಾರಿ ಮಾಡೋಕೆ ಸುಮಾರು ಒಂದು 3ರಿಂದ 4 ತಿಂಗಳು ಸಿಗಬಹುದು. ಹೌದು, ಅಷ್ಟೇ ಸಮಯ. ಇದು ಗಮನಿಸಬೇಕಾದ ಅಂಶ. ಅಷ್ಟೇ ಅಲ್ಲ, ಈಗ 2025ರ ನೇಮಕಾತಿ ಪ್ರಕ್ರಿಯೆಗಳು ಶುರುವಾಗಿವೆ. ಎಎಲ್ಪಿ, ಟೆಕ್ನಿಷಿಯನ್, ಪ್ಯಾರಾಮೆಡಿಕಲ್. ಹೌದು, ಅದು ಕೂಡ ಶುರುವಾಗಿದೆ. ಸೊ 2024ರ ಈ ಕೊನೆಯ ಪರೀಕ್ಷೆಯನ್ನ ಬೇಗ ಮುಗಿಸೋ ಒತ್ತಡ ಕೂಡ ಇರುತ್ತೆ ರೈಲ್ವೆ ಬೋರ್ಡ್ ಮೇಲೆ. ಅದಕ್ಕೆ ನವೆಂಬರ್ನಲ್ಲಿ ಪರೀಕ್ಷೆಯನ್ನೋ ಸಾಧ್ಯತೆ ಜಾಸ್ತಿ. ಸರಿ, ಈಗ ಪರೀಕ್ಷಾ ರಚನೆ ಬಗ್ಗೆ ಸ್ವಲ್ಪ ಮಾತಾಡೋಣ. 4 ಹಂತಗಳು ಅಂತ ಹೇಳಿದ್ರಿ. ಸಿಬಿಟಿ, ಆಮೇಲೆ? ಹೌದು, ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಪಿಇಟಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಿವಿ, ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್. ಇದರಲ್ಲಿ ಸಿಬಿಟಿನೇ ಮೊದಲನೇ ಬಹುಶಃ ಮುಖ್ಯವಾದ ಹಂತ ಅಲ್ವಾ? ಖಂಡಿತ, ಅದೇ ಮುಖ್ಯ. ಅದರಲ್ಲಿ 100 ಪ್ರಶ್ನೆಗಳು ಇರುತ್ತೆ. ಓಕೆ, 100 ಹೇಗೆ ಡಿವೈಡ್ ಆಗಿದೆ? ಗಣಿತಕ್ಕೆ 25, ವಿಜ್ಞಾನಕ್ಕೆ 25, ರೀಸನಿಂಗ್ 30, ಮತ್ತೆ ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೇರ್ಸ್ ಸೇರಿ 20 ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಇದೆಯಾ? ಇದೆ. 1/3 ನೆಗೆಟಿವ್ ಮಾರ್ಕಿಂಗ್ ಪ್ರತಿ ತಪ್ಪು ಉತ್ತರಕ್ಕೆ. ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಇದು. ಆದ್ರೆ ಮೂಲದಲ್ಲಿ ಗಣಿತದ ಬಗ್ಗೆ ಒಂದು ವಾರ್ನಿಂಗ್ ತರ ಇತ್ತಲ್ಲ, ಎನ್ಟಿಪಿಸಿ ಎಕ್ಸಾಮ್ನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಅಂತ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಮೊದಲೆಲ್ಲ ಬರೀ ಸ್ಕೂಲ್ ಲೆವೆಲ್ ಮ್ಯಾಥ್ಸ್ ಸಾಕಿತ್ತು. ಆದರೆ ಈಗ ಎನ್ಟಿಪಿಸಿಯಲ್ಲಿ ನೋಡಿದ ಹಾಗೆ ಸ್ವಲ್ಪ ಹೈಯರ್ ಲೆವೆಲ್, ಅಂದ್ರೆ 11ನೇ ಕ್ಲಾಸ್ ಲೆವೆಲ್ನ ಪರ್ಮ್ಯೂಟೇಷನ್, ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಇಂಥ ಪ್ರಶ್ನೆಗಳು ಬಂದಿವೆ ಅಂತ ಮೂಲದಲ್ಲಿ ಹೇಳಿದ್ದಾರೆ. ಅಂದ್ರೆ 10ನೇ ಕ್ಲಾಸ್ ಅರ್ಹತೆ ಪರೀಕ್ಷೆಗೆ 11ನೇ ಕ್ಲಾಸ್ ಮಟ್ಟದ ಪ್ರಶ್ನೆಗಳಾ? ಹೌದು, ಅದೇ ಆಶ್ಚರ್ಯ. ಗಣಿತ ಮತ್ತೆ ರೀಸನಿಂಗ್ ಎರಡೂ ಸೇರಿ 55 ಮಾರ್ಕ್ಸ್ಗೆ ಬರುತ್ತೆ. ಸೊ ಈ ಕಷ್ಟದ ಮಟ್ಟದ ಬದಲಾವಣೆ ಇದೆಯಲ್ಲ, ಇದು ಗೇಮ್ ಚೇಂಜರ್ ಆಗ್ಬೋದು. ಹಾಗಾದ್ರೆ ಅಭ್ಯರ್ಥಿಗಳು ತಮ್ಮ ತಯಾರಿ ಸ್ಟ್ರಾಟಜಿನ ಬದಲಾಯಿಸ್ಬೇಕಾ? ಖಂಡಿತವಾಗ್ಲೂ. ಸುಮ್ನೆ ಬೇಸಿಕ್ಸ್ ಓದ್ಕೊಂಡ್ರೆ ಸಾಕಾಗಲ್ಲ. ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಬೇಕು, ಜೊತೆಗೆ ಸ್ವಲ್ಪ ಕಠಿಣ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಪ್ರಾಕ್ಟೀಸ್ ಮಾಡಬೇಕು. ಮೂಲದಲ್ಲಿ ಇದನ್ನೇ ಒತ್ತಿ ಹೇಳಿದರೆ ನೋಡಿ. ಆನ್ಲೈನ್ನಲ್ಲಿ ಬರೋ ಹವಾಯಿ ಸುದ್ದಿ, ಅಂದ್ರೆ ಆಧಾರ ಇಲ್ಲದ ರೂಮರ್ಸ್ ನಂಬೇಡಿ. ಮುಂದಿನ 4ರಿಂದ 6 ತಿಂಗಳು ಫುಲ್ ಫೋಕಸ್ ಸ್ಟಡೀಸ್ ಮೇಲಿರ್ಲಿ. ಸರಿ, ಅಂದ್ರೆ ಡಿಸ್ಟ್ರಾಕ್ಷನ್ಸ್ನ ದೂರ ಇರಬೇಕು. ಖಂಡಿತ. ಒಳ್ಳೆ ಬುಕ್ಸು, ಕೋರ್ಸ್ಗಳು ಮತ್ತು ಮುಖ್ಯವಾಗಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದು, ಇದರಿಂದಾನೇ ಸಕ್ಸಸ್ ಸಿಗೋದು. ಓಕೆ, ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ಗ್ರೂಪ್ ಡಿ ಪರೀಕ್ಷೆ ದಿನಾಂಕದ ಅನೌನ್ಸ್ಮೆಂಟ್ ಸೆಪ್ಟೆಂಬರ್ ಕೊನೆಗೆ ಬರಬಹುದು. ಹೌದು, ಸಾಧ್ಯತೆ ಇದೆ. ಪರೀಕ್ಷೆ ನವೆಂಬರ್ ಕೊನೆಯಲ್ಲಿ ನಡೆಯೋ ನಿರೀಕ್ಷೆ ಇದೆ. ಮತ್ತೆ ಗಣಿತ ವಿಭಾಗದಲ್ಲಿ ಕಷ್ಟದ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಈಗಿಂದಲೇ ಸೀರಿಯಸ್ ಆಗಿ ಸ್ವಲ್ಪ ಆಳವಾಗಿ ಪ್ರಿಪೇರ್ ಆಗೋದು ತುಂಬಾ ಅಗತ್ಯ. ಕರೆಕ್ಟ್. ಈ ಟೈಮ್ ಲೈನ್ಸ್ ಇದೆಯಲ್ಲ, ಇದು ಅಂದಾಜು ಅಷ್ಟೇ. ಆದರೆ ಬೇರೆ ಎಕ್ಸಾಮ್ಸ್ ಮುಗಿತಿದೆ, ಅಧಿಕೃತ ಮೂಲಗಳಿಂದ ಸಿಗ್ನಲ್ಸ್ ಬರ್ತಿದೆ, ಇದನ್ನೆಲ್ಲ ನೋಡಿದ್ರೆ ಪ್ರೋಸೆಸ್ ಫಾಸ್ಟ್ ಆಗ್ತಿದೆ ಅಂತ ಗೊತ್ತಾಗತ್ತೆ. ಹೌದು. ಸೊ ಈಗ ಮುಖ್ಯವಾದ ಪ್ರಶ್ನೆ,
ಎಕ್ಸಾಮ್ ಯಾವಾಗ ಅನ್ನೋದ್ಕಿಂತ ಡೇಟ್ ಬಂದಾಗ ನಾವು ಎಷ್ಟು ರೆಡಿ ಇರ್ತೀವಿ ಅನ್ನೋದೇ ಮುಖ್ಯ ಆಗ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜಕ್ಕೂ ಯೋಚಿಸ್ಬೇಕಾದ ವಿಷಯ. ಹೌದು. ಕೇಳುಗರಿಗೆ ಕೊನೆದಾಗಿ ಒಂದು ಚಿಂತನೆಗೆ ಬಿಡ್ತೀನಿ. ಈ ಚರ್ಚೆಯಲ್ಲಿ ಹೇಳಿದ್ವಲ್ಲ, ಕಷ್ಟದ ಮಟ್ಟದ ಟ್ರೆಂಡ್ಸ್ ಬದಲಾಗ್ತಿದೆ ಅಂತ. ಹಾಗಾದ್ರೆ ಸಿಲೆಬಸ್ನಲ್ಲಿ ಅದು ಗಣಿತ ಇರಬಹುದು, ವಿಜ್ಞಾನ, ರೀಸನಿಂಗ್ ಅಥವಾ ಜಿಕೆ, ಯಾವ ಭಾಗವನ್ನ ಹೆಚ್ಚಿನ ಜನ ಈಗ ಸದ್ಯಕ್ಕೆ ಇದು ಈಸಿ ಅಂತ ಅನ್ಕೊಂಡು ಸ್ವಲ್ಪ ಕಡಿಮೆ ಗಮನ ಕೊಡ್ತಿರ್ಬೋದು. ಇದರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಯಾರಿಯನ್ನ ಒಮ್ಮೆ ನೋಡ್ಕೊಳ್ಳಿ.